ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಮನೆಯಲ್ಲಿ ಈ ವಸ್ತುಗಳನ್ನ ಯಾವತ್ತೂ ಖಾಲಿ ಇಡಬೇಡಿ. ಯಾವತ್ತು ನೀವು ಖಾಲಿ ಇಡ್ತಿರೋ ಅವತ್ತು ಲಕ್ಷ್ಮಿ ಒಲಿಯೋದಿಲ್ಲ. ವಾಸ್ತು ಪ್ರಕಾರ ನಾವು ಮನೆಯಲ್ಲಿ ವಸ್ತುಗಳನ್ನ ಯಾವ್ಯಾವ ರೀತಿ ಇಡಬೇಕು ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೆಲವು ವಾಸ್ತು ಉಪಾಯಗಳನ್ನು ಪಾಲಿಸಿದರೆ ಮನೆಯಲ್ಲಿ ವಾತಾವರಣವೇ ಬದಲಾಗುತ್ತೆ. ವ್ಯಕ್ತಿಗಳ ಜೀವನದಲ್ಲೂ ಕೂಡ ಬದಲಾವಣೆ ಉಂಟಾಗುತ್ತೆ. ಅದರ ಪ್ರಕಾರವೇ ಮನೆಯಲ್ಲಿ ಈ ವಸ್ತುಗಳನ್ನು ಖಾಲಿ ಇಡಬಾರ್ದು ಅನ್ನುತ್ತದೆ ವಾಸ್ತುಶಾಸ್ತ್ರ. ಆ ಕುರಿತು ಕುತೂಹಲಕರ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ. ಮನೆಯಲ್ಲಿ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಎಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಎಲ್ಲವೂ ಶುಭವಾಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರ ಅನ್ನೋದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರವಾಗಿದ್ದು, ಇದು ಸರಿಯಾಗಿದ್ದರೆ ನೀವು ಜೀವನದಲ್ಲಿ ಸರ್ವತೋಮುಖ ಏಳಿಗೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಆದರೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ನೀವು ಮಾಡುವಂತಹ ಚಿಕ್ಕ ತಪ್ಪುಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅದರಲ್ಲೂ ವಿಶೇಷವಾಗಿ ವಾಸ್ತುದೋಷದ ವಿಚಾರದ ಬಗ್ಗೆ ನೀವು ಗಮನ ವಹಿಸಬೇಕಾಗತ್ತೆ. ಅದು ನಿಮಗೆ ಗೊತ್ತಿಲ್ಲದೇ ನಡೆದಿರಬಹುದು. ಆದರೆ ಅದರಿಂದ ಉಂಟಾಗುವಂತಹ ವಿಪರೀತ ಪರಿಣಾಮವನ್ನು ನೀವು ಎದುರಿಸಲೇಬೇಕಾಗತ್ತೆ. ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋ ಮೂಲಕ ನೀವು ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಇರದಂತೆ ಮಾಡ್ಬೋದು. ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾದರೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತದೆ. ಬನ್ನಿಯಾಗಿದ್ದರೆ ಆ ವಸ್ತುಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿರೋವಂಥ ವಾಸ್ತುದೋಷನ ಸರಿ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಮೊದಲನೇದಾಗಿ ತಿಜೋರಿ. ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಹಣ ಇಡೋವಂಥ ಒಂದು ಪ್ಲೇಸ್ ತಿಜೋರಿ ಏನಿರುತ್ತೆ, ಅಥವಾ ಪರ್ಸ್, ಜೊತೆಗೆ ನಾವು ಯೂಸ್ ಮಾಡೋವಂಥ ಪರ್ಸು, ಇದು ಯಾವತ್ತೂ ಕೂಡ ಖಾಲಿ ಆಗಬಾರ್ದು. ಹಣ ಇಡೋವಂಥ ತಿಜೋರಿ ಮತ್ತು ಪರ್ಸು ಖಾಲಿ ಆಗದೇ ಇರೋ ರೀತಿ ನಾವು ನೋಡ್ಕೋಬೇಕು. ಏಕೆಂದರೆ ಇದು ಸಂಪತ್ತಿನ ಅಧಿದೇವತೆ ಆಗಿರುತ್ತೆ. ಲಕ್ಷ್ಮಿ ನಮ್ಮ ಮೇಲೆ ಕೋಪಗೊಳ್ಳೋ ಸಾಧ್ಯತೆ ಇರುತ್ತೆ. ಅಟ್ಲೀಸ್ಟ್ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಒಂದಷ್ಟು ನೋಟ್ಗಳನ್ನ ಇಟ್ಟು ಬಿಟ್ಬಿಡ್ಬೇಕು. ಅದನ್ನು ಯಾವತ್ತೂ ನಾವು ತೆಗೆಯೋದಕ್ಕೆ ಹೋಗಬಾರ್ದು. ಈ ರೀತಿ ಮಾಡಿದಾಗ ಲಕ್ಷ್ಮಿ ಸಂತುಷ್ಟಳಾಗ್ತಾಳೆ. ಈ ವಿಚಾರನ ನೀವು ಅಬ್ಸರ್ವ್ ಮಾಡಿ ನೋಡಿ. ಒಮ್ಮೆ ನಾವು ಪರ್ಸಿಂದ ದುಡ್ಡನ್ನು ಖಾಲಿ ಮಾಡಿದ್ವಿ ಅಂದರೆ ಮತ್ತೆ ಅದು ಕೊಡೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಅದೇ ನೀವು ನಿಮ್ಮ ಒಂದು ಪರ್ಸಲ್ಲಿ 50 ರೂಪಾಯಿ ಅಥವಾ 100 ರೂಪಾಯಿ 500 ರೂಪಾಯಿ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಇಟ್ಟಿರಿ ನೀವು ನಿಮ್ಮ ಪರ್ಸಲ್ಲಿ, ಅದಕ್ಕೆ ದುಡ್ಡು ಕೊಡ್ತಾ ಹೋಗುತ್ತೆ. ಒಂದು ಸಲ ನಾವು ಅದರಿಂದ ಪರ್ಸನ್ನು ಖಾಲಿ ಮಾಡಿ ದುಡ್ಡನ್ನು ತೆಗೆದ್ವಿ ಅಂದರೆ ಮತ್ತೆ ಕೊಡೋದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ನೀವು ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ ಇದು. ನೆಕ್ಸ್ಟ್ ಟಿಪ್ ಬಂದು ಬಾತ್ರೂಮ್ ಬಕೆಟು. ನಾವು ಯಾವಾಗ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಬಂದರೆ, ಅಥವಾ ನಮ್ಮದು ಏನೇ ಬಾತ್ರೂಮಲ್ಲಿ ಕೆಲಸ ಇದ್ರೂ ಮುಗಿಸ್ಕೊಂಡು ನಾವು ಹೊರಬರೋ ಅಂಥ ಸಂದರ್ಭದಲ್ಲಿ ಬಕೆಟ್ನ ಯಾವತ್ತೂ ನಾವು ಖಾಲಿ ಇಟ್ಟು ಬರಬಾರ್ದು. ಅಟ್ಲೀಸ್ಟ್ ಒಂದು ಮಗ್ಗಿ ಏನಿರುತ್ತೆ ಆ ಮಗ್ಗಲಾಗಲಿ ನಾವು ನೀರನ್ನು ತುಂಬಿ ಇಟ್ಟು ಬರಬೇಕು. ಯಾವಾಗಲೂ ತುಂಬಿರಬೇಕು ನೀರು. ಖಾಲಿ ಇಟ್ಟು ನಾವು ಯಾವತ್ತೂ ಬರಬಾರ್ದು. ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಯಾವತ್ತು ಖಾಲಿ ಬಿಟ್ಟು ಬರ್ತೀವಿ, ಪ್ರತಿದಿನ ನಾವು ಇದೇ ರೀತಿ ಮಾಡ್ತಾಯಿದ್ವಿ ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಜಾಸ್ತಿ ಆಗುತ್ತೆ ಅಲ್ಲಿ. ಸೊ ಅದರಿಂದ ನಾವು ಖಾಲಿ ಬಕೆಟ್ನ ಇಟ್ಟು ಬರಬಾರ್ದು. ನನ್ನ ನೆಕ್ಸ್ಟ್ ಟಿಪ್ ಏನಂದರೆ ಅಕ್ಕಿ ಮತ್ತು ದವಸ ಧಾನ್ಯ. ಅಕ್ಕಿ ದವಸ ಧಾನ್ಯ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇರಬೇಕು. ಯಾವತ್ತೂ ನಾವು ಖಾಲಿ ಮಾಡ್ಕೋಬಾರ್ದು. ಅಕ್ಕಿ ಆಗಲಿ ಖಾಲಿ ಆಯಿತು ಅಂತ ಯಾವಾಗಲೂ ನಾವು ಬರ ಕರಿಬಾರ್ದು. ಮನೆಯಲ್ಲಿ ಯಾವಾಗಲೂ ಸಮೃದ್ಧಿಯಾಗಿ ತುಂಬಿ ತುಳುಕ್ತಾ ಇರಬೇಕು ದವಸ ಧಾನ್ಯಗಳು. ಖಾಲಿ ಆಗೋಕ್ಕೆ ಮುಂಚೆನೇ ನಾವು ಅಕ್ಕಿ ಆಗಲಿ ಕಾಳಾಗಲಿ ತಂದು ಇಟ್ಕೋಬೇಕು. ಮೊದಲೇ ಖಾಲಿ ಆಗೋಕ್ಕೆ ಬಿಡಬಾರ್ದು. ಉಪ್ಪು ಅಷ್ಟೇ, ನಾವು ಮನೆಯಲ್ಲಿ ಯಾವತ್ತೂ ಖಾಲಿ ಮಾಡ್ಕೋಬಾರ್ದು. ಒಂದೊಂದು ಪ್ಯಾಕೆಟ್ ಎಕ್ಸ್ಟ್ರಾನೇ ಇಟ್ಕೋಬೇಕು ಮನೆಯಲ್ಲಿ. ಉಪ್ಪು ಕೂಡ ಹಾಗೇ ಯಾವಾಗಲೂ ಮನೆಯಲ್ಲಿ ಇರಬೇಕು. ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಮತ್ತು ಅನ್ನಪೂರ್ಣೇಶ್ವರಿ ಅನ್ನ ಯಾವಾಗಲೂ ಅಕ್ಕಿ ಇದು ಯಾವಾಗಲೂ ತುಂಬಿರಬೇಕು. ನಾವು ಅನ್ನಕ್ಕೆ ಮರ್ಯಾದೆ ಕೊಟ್ಟರೆ ಮಾತ್ರ ನಮಗೆ ಅನ್ನ ಹುಟ್ಟುತ್ತೆ. ನಾವು ಅನ್ನಕ್ಕೆ ಗೌರವ ನೀಡಬೇಕು. ಅದು ಅನ್ನಪೂರ್ಣೇಶ್ವರಿ ದೇವಿಯ
ಇನ್ನೊಂದು ಸ್ವರೂಪ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ದೇವರ ಕೋಣೆಯಲ್ಲಿ ಗಂಗಾಜಲನ ತುಂಬಿ ಇಟ್ಟು ಪೂಜೆ ಮಾಡ್ತೀವಿ. ಒಂದು ಕಳಸಕ್ಕೆ ನಾವು ನೀರನ್ನು ತುಂಬಿ ಇಟ್ಟು ಪೂಜೆ ಮಾಡ್ತೀವಿ, ಅಥವಾ ಒಂದು ತಾಮ್ರದ ಚೊಂಬಿಗೆ ನೀರನ್ನು ಇಟ್ಟು ಪೂಜೆನ ಮಾಡ್ಕೋತೀವಿ ಅಲ್ವಾ, ಅದು ಯಾವಾಗಲೂ ಖಾಲಿ ಇಡಬಾರ್ದು. ನಾವು ಅದರಲ್ಲಿ ನೀರನ್ನು ತುಂಬಿಟ್ಟು ನಾವು ಪೂಜೆನ ಮಾಡಬೇಕು. ಪ್ರತಿಯೊಂದು ಮನೆಯಲ್ಲೂ ಅತ್ಯಂತ ಪವಿತ್ರವಾದ ಸ್ಥಳ ಯಾವುದು ಅಂತ ಕೇಳಿದ್ರೆ ಅದು ದೇವರ ಕೋಣೆ. ಇಲ್ಲಿ ಕಳಶದಲ್ಲಿ ನಾವು ಪ್ರತಿನಿತ್ಯ ನೀರನ್ನು ತುಂಬಿಸಿ ಇಟ್ಟಿರಬೇಕು, ಯಾವತ್ತೂ ಖಾಲಿ ಇಡಬಾರ್ದು. ಹಾಗೆಯೇ ಕಳಶನ ಪ್ರತಿನಿತ್ಯ ಪೂಜೆ ಮಾಡಬೇಕು. ಇದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಪಾಸಿಟಿವ್ ವೈಬ್ಸು ಮನೆಯಲ್ಲಿ ಹೆಚ್ಚಾಗುತ್ತೆ. ನಮ್ಮದೇನೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಪ್ರಯತ್ನನ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.